ಗೈಸ್ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ ಅಲ್ಲಿಂದ ನಾನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಮ್ಮ ಆಂಟಿ ಮನೆಯಿಂದ ಬಂದು ಊರಿಗೆ ಬಂದು ಅಲ್ಲಿ ಏನೂ ಮಾಡಲಿಲ್ಲ. ಬಟ್ಟೆ ಎಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ತೊಳೆದು ಮನೆ ಕ್ಲೀನ್ ಮಾಡಿ ಸಾಂಬಾರು ಮಾಡಿಟ್ಟು ಪಾತ್ರೆ ಬೆಳಗಿ ಎಲ್ಲ ಮಾಡ್ಕೊಂಡು ಬೆಂಗಳೂರಿಗೆ ಬರೋ ಹೊತ್ತಿಗೆ ಸುಸ್ತಾಗೋಯ್ತು. ಅಲ್ಲಿಂದ ಬಂದು ಅಲ್ಲಿ ನಮ್ಮದು ಕಾಳಿತ್ತಲ್ಲ, ಆ ಕಾಳಲ್ಲಿ ಬೀನ್ಸ್ ಕಾಳು ತಡ್ನಿ ಕಾಳು ಎಲ್ಲ ತಗೊಬಂದು ಸುಲಿದು ಇವಾಗ ಸಾಂಬಾರು ಮಾಡೋಣ ಅಂತ. ಇಲ್ಲೊಂದು ಸ್ವಲ್ಪ ಇದ್ದಾವೆ ನೋಡಿ ಬೀನ್ಸ್ ಕಾಳು ತಡ್ನಿ ಕಾಳೆಲ್ಲ. ನನ್ನ ಮಗಳು ನಾನು ಸೋಸಿಟ್ಟಿರೋವೆಲ್ಲ ಸಾಂಬಾರಿಗೆಲ್ಲ ಅವಳು ತಗೊಂಡು ಅಡುಗೆ ಮಾಡ್ತಾವಳೆ ಗೈಸ್. ನೋಡಿ ಏನು ಮಾಡ್ತಾಯಿದ್ದೀಯ ಬಂಗಾರ? ಏನು ಅಡುಗೆ ಮಾಡ್ತಾಯಿದ್ದೀವ? ಹಾಂ, ಏನು ಅಡುಗೆ ಮಾಡ್ತಿದ್ದೀರಾ ಹೇಳಿ? ಏನು ಅಡುಗೆ ಮಾಡ್ತಿದ್ದೀರಾ? ಚಿಕನ್ ಸಾಂಬಾರಿಗೆ ಕಾಳು ಹಾಕ್ತಾರೆ ಯಾರಾದರೂ? ಹಾಂ, ಚಿಕನಿಗೆ ಕಾಳು ಹಾಕ್ತಾರನ್ರಿ? ಓ, ಫಸ್ಟ್ ಟೈಮ್ ನೀನು ಚಿಕನಿಗೆ ಕಾಳು ಹಾಕ್ತಾರೆ. ಯಾರಿಗೆ ಅಡುಗೆ ಮಾಡ್ಕೊಡ್ತಾಯಿದ್ದೀರಾ? ಚಿಕನ್ ತಗೊಬತ್ತೀನಿ. ಅಯ್ಯೋ, ಸ್ಕ್ರೀನಿಂದ ಹೋಗಿ ಎಲ್ಲಿಗೋ ಏನು ಮಾಡ್ತಿದ್ಯಾ? ಅದು ಚಿಕನ್ ಅಂಗಡಿನಾ? ಓ ಮೈ ಗಾಡ್, ನಂಗೆ ಗೊತ್ತೇ ಇರಲಿಲ್ಲ. ಎಷ್ಟು ಕೆ ಜಿ ತಗೊಬತ್ತಿದ್ದೀರಾ? 3 kg. ಓ, ಅಷ್ಟೊಂದು ಜನ ಇದ್ದಾರೆ ನಿಮ್ಮ ಮನೇಲಿ. ಓಕೆ, ತಗೊಬಂದು 3 kg ತಗೊಬಂದೇನು? ನಿನ್ನ ಹತ್ರ ಜಾಸ್ತಿ ದುಡ್ಡು ಆಯ್ತಾ? ಹ್ಞೂ, ತಗೊಬಂದ್ರಾ? ತೋರಿಸಿ ಚಿಕನ್ ಹೆಂಗೈತೆ. ಚಿಕನ್ ಕಟ್ ಮಾಡಿದೆ. ಚಿಕನ್ ಕಟ್ ಮಾಡ್ದಾ? ಏನೇನು ಸ್ಪೆಷಲ್ ಮಾಡ್ತೀರಾ ಚಿಕನಲ್ಲಿ? ವೆರೈಟಿ ಏನೇನು ಮಾಡ್ತೀರಾ? ಚಿಕನ್ನೇ ನೆಂಚ್ಕೊಳಕ್ಕೆ ದೋಸೆ ಮಾಡ್ತೀರಾ? ಅಲ್ಲ, ಚಿಕನಲ್ಲಿ ಏನೇನು ವೆರೈಟಿ ಮಾಡ್ತೀರಾ? ಚಾಪ್ಸೋ, ಬಿರಿಯಾನಿನ, ಸಾಂಬಾರ, ಆ ಥರ ಕಬಾಬ ಏನು ಮಾಡ್ತೀರಾ? ಕಬಾಬು, ಬಿರಿಯಾನಿ, ಚಿಕನು. ನನಗೂ ಊಟ ಕೊಡ್ತೀರಾ? ನೀವು ಮಾತ್ರ ಮಾಡ್ತೀರಾ? ಕೊಡ್ತೀರಾ? ಓಕೆ, ನನ್ನ ಕಾಳೆಲ್ಲ ಹೊಟ್ಟೆಲ್ಲ ಹಾಳು ಮಾಡ್ತಿದ್ದೀರಾ. ಓಕೆ ಗೈಸ್, ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಓಕೆನಾ? ನೋಡಿ ಈ ಥರ ಗಾಯತಿದೆಲ್ಲ ಸೋಸ್ ಇಟ್ಟಿದ್ದೀನಿ. ಇವಾಗ ಸಾಂಬಾರಿಗೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಖಾರಕ್ಕೆ ಹಾಕೋಬೇಕು ಇವಾಗ. ಕಾಳು ಸ್ವಲ್ಪ ತಡ್ನಿ ಕಾಳು ನನ್ನ ಮಗಳೂ ಇದು ಮಾಡಿದ್ಲಲ್ಲ, ಬಿಡಿಸಿದ್ಲು. ಸೊಳಗೆ ಗೊತ್ತಾಗಿಲ್ಲ ಈ ಥರ ಹುಳಗಳದೆಲ್ಲ ಹಾಕಿದ್ಲು. ಸೊ ನನಗೆ ಆಯ್ಕೊತಾ ಇದ್ದೀನಿ, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸಾಂಬಾರಿಗೆ ಕ್ಲೀನ್ ಮಾಡ್ಕೊಂಡು ಸಾಂಬಾರು ಮಾಡ್ಬೇಕು ಇವಾಗ. ಏನು ಮಾಡ್ತಾಯಿದ್ದೀವ? ಉಯ್, ಡ್ಯಾನ್ಸ್ ಅದು ಎಲ್ಲಿ ನೋಡ್ಕೊಬಂದವ? ಹಾಂ, ಸಾಂಗು ಇದಕ್ಕೆ ಹಂಗೆ ಮಾಡೋದಾ? ನೋಡಿ ಗೈಸ್, ಇನ್ನೊಂದು ಸಾಂಗ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ ನೋಡಮ್ಮ ಅಂದ್ಬಿಟ್ಟು ಡ್ಯಾನ್ಸ್ ಮಾಡ್ತಾವಳೆ. ಹಾಂ, ಮಾಡುವ. ಹಾಂ ಹಾಂ ಹಾಂ. ಓ, ಸೂಪರ್. ನೋಡಿ ಗೈಸ್, ಗೊಂಬೆ ಎಲ್ಲ ಇಟ್ಕೊಂಡು ಆಟ ಆಡ್ತಾವಳೆ, ಅಡುಗೆ ಮಾಡ್ತಾವಳೆ. ಅವಳೇನೋ ಅಡುಗೆ ಮಾಡೋಕ್ಕೆಲ್ಲ ಊಟ ಮಾಡಿಸ್ಬೇಕಂತೆ. ಅದಕ್ಕೆ ಖುಷಿಗೆ ಏನು ಡ್ಯಾನ್ಸ್ ಮಾಡ್ತಾವಳು. ಅದು ಏನು ಕತ್ತೇನೋ, ಅದು ಏನು ಡ್ಯಾನ್ಸ್ ಅಂತ ಹೇಳುವ. ಎಲ್ಲಿ ಕಲ್ತ್ಕೊಬಂದೆ? ಹಾಂ, ಸರಿ ಹೇಳಿ. ಓಕೆ ಗೈಸ್, ಇಲ್ಲಿ ನೋಡಿ ಗೈಸ್, ಎಲ್ಲ ಅಡುಗೆ ಮಾಡ್ತಾವಳೆ. ನಾನು ಇಲ್ಲಿ ಇಟ್ಟಿರೋದೆಲ್ಲ ತಗೊಂಡು ಅವಳು ಅಡುಗೆ ಮಾಡ್ಕೊಂಡು ಗೊಂಬೆಗಳಿಗೆಲ್ಲ ತಿನ್ನಿಸ್ತಾಳೆ ಅಂತ ನೋಡಿ. ಇಲ್ಲ, ಆಲ್ರೆಡಿ ಇಟ್ಟವಳೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಆನೆಗೂ ಅದಕ್ಕೂ ಮೋಟುಗೂ ಡೈನೋಸರ್ಗೂ ಎಲ್ಲ ಇಟ್ಟವಳೆ ಊಟ ಮಾಡುವಂತ. ಏನು ಕತೆನೇ ಅವಳದು ಗೊತ್ತಿಲ್ಲ ನನಗೆ. ಎಲ್ಲಕ್ಕೂ ಊಟ ಮಾಡಿಸ್ತಾವಳೆ ಗೈಸ್ ಇವಳು. ಅಲ್ಲಿ ಬೇರೆ ಡ್ಯಾನ್ಸ್. ಓ, ಸೂಪರ್. ಅದ್ಯಾಕೆ ಹಂಗೆ ಕೇಳ್ತಿದ್ಯಾ? ಹಾಂ, ಸರಿ. ಊಟ ಮಾಡಿಸ್ತೀವಿ, ಅಡುಗೆ ಮಾಡ್ಕೊಡ್ತಾಯಿದ್ಯಾ? ಓಕೆ, ಅಡುಗೆ ಮಾಡ್ಕೊಂಡು ಆಟ ಆಡವ ನೀನು. ಅವಕ್ಕೆಲ್ಲ ಊಟ ಇಕ್ಬಿಟ್ಟು ನೋಡಿ, ನಾನು ತರಕಾರಿ ಎಲ್ಲ ಕಟ್ ಮಾಡ್ತಿದ್ದೆ, ಅವೆಲ್ಲ ತಗೊಬಂದು ನೋಡಿ ಹೆಂಗೆ ಮಾಡ್ತಾವಳೆ ಅಂತ. ಯಾಕೆ ಸರಿ? ನೀನು ತಿಂತೀಯಾ? ತಿನ್ನು ಅಂತ ಹೇಳ್ತಿದ್ದೀರಲ್ಲ, ನಾನು ಕೊಡ್ಬೇಕಾದ್ರೆ ನೀವು ತಿಂತೀರಾ? ಓ, ಊಟ ಮಾಡಿಸ್ತವಳು. ಓಕೆ, ಇವಳು ತಿನ್ನೋದಾ ಚಂದ? ಹಾಂ, ನಾನು ತರಕಾರಿ ಕಟ್ ಮಾಡ್ತಿದ್ರೆ ಏನು ಮಾಡ್ತಿದ್ಯಾ ನೋಡಿ ನೀನು? ಹಾಂ, ತಗೊಬಂದು ಸುಮ್ಮನೆ ನನ್ನ ಕಾಳೆಲ್ಲ ಇಟ್ಟರೆ ಸರಿ ಇವಾಗ. ಓಹೋ, ತಿನ್ನು ಅಂತೆ. ನಾನು ಹಿಂಗೆ ಹೇಳ್ಬೇಕಾರೆ ತಿನ್ನು ಅಂತ. ಹ್ಞೂ, ನೋಡಿ ನಾನು ಬೈಯೋ ಹೊತ್ತಿಗೆ ಎಲ್ಲ ಸುರಿತವಳೆ. ಮತ್ತೆ ಮುಗೀತು ಆಟಾಡಿ? ಹಾಂ, ಸರಿ. ಏನು ಸರಿ ನಿನ್ನ ಅವತಾರ?
ಹಾಂ ಅಯ್ಯೋ ಎಲ್ಲಕ್ಕೂ ತಿನ್ನಿಸ್ತಾಳೆ ಗುರು. ಅಯ್ಯೋ ಕತೆ ಕತೆ ಸರಿ. ಪಾಪ ಅರಿಶಪ್ಪ ಈ ಥರ ಹಿಂಗೆ ಮುಟ್ಬಿಟ್ಟು ಹಿಂಗೆ ಹಾಕೋದು. ಒಳಗೆ ತಗೊಂಡಿದ್ದೀನಿ ಶಿಕ್ಷಕರು ಒಂದು ಮೆಥಡ್ ಬರೋದಕ್ಕೆ ಇಷ್ಟೇ. ಸರಿ ಫ್ರಿಜ್ಜಲ್ಲಿ ಹೂ ತಗೋಬ. ಹೂವು ಕತ್ರಿ ತಗೋಬಲ್ಲ. ಕತ್ರಿ ಕಟ್ಟಬೇಕು. ಕಟ್ಟಕ್ಕೆ ಎಲ್ಲ ಚೆನ್ನಾಗಿದೆ ತಾನೇ ಕಟ್ತೀಯಾ? ಫಸ್ಟ್ ತಗೋಬರ ಬಾ ಪಾಪ. ಇಲ್ಲ ಸ್ನಾನ ಮಾಡ್ಕೊ. ನೀನ್ ಮಗ ಸ್ನಾನ ಮಾಡ್ಕೊ ಬಾ. ನಾನು ಟೆಕ್ನಿಕ್ ಹೆಂಗೆ ಕಟ್ಕೊ. ನೀನು ಸ್ನಾನ ಮಾಡು. ನಾನು ಮಾಡ್ತೀನಿ. ಹೂವಿನ ರೇಟ್ ಅಮ್ಮ ಮಲ್ಲಿಗೆ ಹೂವು 100 ಗ್ರಾಮ್ 400 ರೂಪಾಯಿ. ಕೆಜಿ 1000 ರೂಪಾಯಿ. ಕೆಜಿ 1000 ರೂಪಾಯಿ. 400 ರೂಪಾಯಿ ಅಂದ್ರೆ ಕೆಜಿ 2000. ಕನಕಾಂಬರ 5000 ಬಾ. ಕನಕಾಂಬರ 5000 ಕೆಜಿ ಬಾ. ಹಬ್ಬ ಮಾಡ್ತಿರ್ತೀವಮ್ಮ ಈ ಕಡೆ ಎಲ್ಲರಿಗೂ. ಲಕ್ಷ್ಮಿ ಇದು ಏನೋ ಒಂದು ಸೀರೆ ಉಡಿಸಿ ಬಟ್ಟೆ ಹಾಕೊಂಡ್ಬಿಡ್ತಾರೆ. ನಡಿ ಬರೋದಕ್ಕೆ ಅಮ್ಮ ಕೆಟ್ಟಿರ್ತಾರೆ. ದುಡ್ಡು ಹಣ್ಣು ಇಟ್ಬಿಟ್ಟು 1 ವರ್ಷ ಮಾಡಿದ್ರೆ ವರ್ಷ ಮಾಡ್ಬೇಕು. ಹಿಂಗೆ ಇರ್ಲಿ ಬಾ. ಅದು ಯಾರು ಎಲ್ಲ ಬಿಟ್ಟರು? ಹೌದಾ? ಎಲ್ಲ ಉದ್ಯೋಗ ನಾವು ಇರ್ಲಿಲ್ಲ 3 ದಿವಸ. ಓಕೆ, ನಾವು ಬಾಳೆಹಣ್ಣು ಏನೋ ತಂದಿರಲಿಲ್ಲ, ಫ್ರೂಟ್ಸ್ ಏನೋ. ರಾತ್ರಿ ತುಂಬ ರಶ್ ಇತ್ತು, ಹೋಗಿದ್ವಿ. ಬಟ್ ಎಲ್ಲ ಸಾಮಾನು ತಗೊಬರೋತಿ. ಫ್ರೂಟ್ಸ್ ಬೆಳಗ್ಗೆ ತಗೊಬರೋಣ ಅಂತ ಸುಮ್ಮನೆ ನೋಡಿ. ನನ್ನ ಮಗಳು ಈ ಥರ ರೆಡಿ ಆಗೋಳು. ನಾನಿನ್ನು ಇವಾಗ ಸ್ನಾನ ಮಾಡ್ಕೋಬೇಕು. ಎಲ್ಲ ಮನೆಯೆಲ್ಲ ಕ್ಲೀನ್ ಆಯಿತು. ಸ್ನಾನ ಮಾಡ್ಕೊಂಡು ಪೂಜೆ ಮಾಡಬೇಕು. ನಮ್ಮ ಮನೆಯವರು ನೋಡಿ, ನನ್ನ ಮಗಳು ನಮ್ಮನೆ ಲಕ್ಷ್ಮಿ ನೋಡಿ ಹೆಂಗವಳೆ. ಹಾಯ್ ಮಾಡು. ಹಾಂ, ಇವಳಿಗೂ ಬಳೆ ತಗೊಂಡಿಲ್ಲ. ಬ್ಯಾಂಗೋ ಸ್ಟೋರಲ್ಲಿ ನಿಂತು ಹೆವಿ ಜನ ಇತ್ತು. ಸೊ ಹಂಗಾಗಿ ಹಂಗೆ ಬಂದು ಬೆಳಿಗ್ಗೆ ಹೋಗ್ಬಿಟ್ಟು ತಗೊಬರೋಣ ಅಂತ. ಈಗೆಲ್ಲ ರೆಡಿ ಆಯಿತು. ಸ್ನಾನವನ್ನು ಮಾಡಿದ್ರೆ ಮುಗೀತು. ಸೊ ಅದಕ್ಕೆ ಹೋಗ್ತಿದ್ವಿ. ಹಾಯ್ ಗೈಸ್, ಇದು ನೋಡಿ ನೆಕ್ಸ್ಟ್ ಡೇ ಬ್ಲಾಗು. 2 ಬ್ಲಾಗ್ ಒಟ್ಟಿಗೆ ಸೇರಿಸಿದ್ವಿ. ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ತುಂಬ ಚೆನ್ನಾಗಿದ್ವಿ. ನಿಮ್ಮ ಮನೆಗಳಲ್ಲೆಲ್ಲ ಯಾವ ಥರ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ನಮ್ಮಲ್ಲೆಲ್ಲ ವರ್ಷ ಏನು ಲಕ್ಷ್ಮಿ ಏನು ಕೂರಿಸಲ್ಲ. ಸುಮ್ಮನೆ ಸಿಂಪಲ್ಲಾಗಿ ಇಟ್ಬಿಟ್ಟು ದೇವ್ರ ಮುಂದೆ ಪೂಜೆ ಮಾಡೋದಷ್ಟೇ. ನಾವು ಆ ಥರ ಲಕ್ಷ್ಮಿ ಗಿಷ್ಮಿ ಎಲ್ಲ ಏನಿಲ್ಲ. ನಾನು ದೇವ್ರಿಗೆ ಅಲಂಕಾರ ಮಾಡ್ತಿದ್ದೆ. ನನ್ನ ಮಗಳು ನೋಡಿ ಕ್ಯಾಮ್ರಾ ಮುಂದೆ ಬಂದು ಕಿತಾಪತಿ ಮಾಡ್ತಾವಳೆ. ಏನು ಮಾಡ್ತಿದ್ದೆ ಸರಿ? ಬಂದು ಕಿತಾಪತಿ ಮಾಡ್ತಾ ಇದ್ರೆ ಪಪ್ಪ ಬೇಡ ಅವಳು ಹೋಗಿ ಅಂದ್ರು. ಹೋಗಿ ಹಿಂಗೆ ಹೊಡೆದು ಏನು ನಾನು ಮಾಡ್ತಿರೋದ ಕಟ್ತಿಲ್ಲ. ಅಲ್ಲಿ ಅಮ್ಮ ಬೇಡ ಪೂಜೆ ಮಾಡ್ತೈತೆ. ಏನು ಗೊತ್ತಾ ಗೈಸ್, ನಾವು ವರ್ಷ ಪೂಜೆ ಮಾಡ್ಬಾ ಅಂತ ಅಂದರೆ ಇಲ್ಲಿ ಕ್ಯಾಮ್ರಾ ಮುಂದೆ ಬಂದ್ಬಿಟ್ಟು ಕೈ ಹಿಂಗೆ ಅಂತೇಳೋರು. ಅಪ್ಪ ತಗೊಬಂದು ಊದ್ಗಡ್ಡಿ ಕೊಡ್ತಾರೆ. ನಡಿ ಪೂಜೆ ಮಾಡಿ ನಡಿ, ಬರೀ ಕಿತಾಪತಿ ಸಾಕು ನಿಂದು. ಅಲ್ಲೂ ನೋಡಿ ಗೈಸ್ ಹೆಂಗೆ ಮಾಡ್ತಾಳೆ ಅಂತ. ಇಲ್ಲಿ ಪೂಜೆ ಮಾಡ್ಬಾರೆ ಅಂದರೆ ಎಲ್ಲರಿಗೂ ಹೋಯ್ತಾಳೆ. ನೋಡಿ ಗೈಸ್, ನಾವು ಈ ಥರ ಅಲಂಕಾರ ಮಾಡಿದ್ದೀವಿ. ಸಿಂಪಲ್ ಅಷ್ಟೇ, ಸಿಂಪಲ್ ಪೂಜೆ ನಮ್ಮ ಮನೇಲಿ. ಕೆಲವರೆಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಲಕ್ಷ್ಮೀ ಪೂಜೆನ. ಬಟ್ ನಾವೇನೋ ಆ ಥರ ಏನಿಲ್ಲ. ಹೂವಿನ ದುಡ್ಡಂತೂ ಕೇಳಂಗೆ ಇಲ್ಲ ಗೈಸ್. ಅಷ್ಟೊಂದು ಹೂವಿನ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ. ನಾವೇನಿಲ್ಲ ಹಣ್ಣು
ಹೂವು ಎಲ್ಲ ಇಟ್ಬಿಟ್ಟು ಈ ಥರ ದೀಪ ಇಲ್ಲಿ ಹಚ್ಬಿಟ್ಟು ನೋಡಿ ಸಿಂಪಲ್ ನಾವು ಆಗಿ ಮಾಡ್ತೀವಿ. ಅಷ್ಟಕ್ಕೆಲ್ಲ ತೆದ್ದಕ್ಕೆ ದುಡ್ಡು ಬೇರೆ ಖರ್ಚಾಗ್ಬಿಡ್ತು. ನಾವು ಇಷ್ಟಕ್ಕೆಲ್ಲ ತಂದಿದ್ದಕ್ಕೆ ದುಡ್ಡು ಬೇರೆ ಖರ್ಚಾಗ್ಬಿಡ್ತು. ನಮ್ಮನೆ ಲಕ್ಷ್ಮಿ ನಮ್ಮನೆ ಮಗಳು, ಸೊ ಹಂಗಾಗಿ ನನ್ನ ಮಗಳಿಗೆ ಅಷ್ಟು ಕುಂಕುಮ ಕೊಡೋಣ, ನಮ್ಮನೆ ಫಸ್ಟ್ ಲಕ್ಷ್ಮಿಗೆ ಕುಂಕುಮ ಕೊಡೋಣ ಅಂದ್ಬಿಟ್ಟು ಕುಂಕುಮ ಕೊಡ್ತಾಯಿದ್ದೀನಿ. ನಮಗೇನೋ ತುಂಬ ಖುಷಿ ಆಯಿತು. ನಮ್ಮ ಮಗಳು ಹುಟ್ಟಿರೋದಕ್ಕೆ ಲಕ್ಷ್ಮಿ ಥರನೇ ನಮಗೆ ಲಕ್ಷ್ಮಿನೇ ಬೇಕು ಅಂತ ಕೇಳ್ಕೊಂಡಿದ್ವಿ ದೇವ್ರ ಹತ್ರ, ಹೆಣ್ಮಗು ಬೇಕು ಅಂತ. ಸೊ ಹಂಗಾಗಿ ಅವಳಿಗೆ ನಾನು ಕುಂಕುಮ ಕೊಡ್ತಿದ್ದೀನಿ. ಏನು ಅನ್ನಿಸ್ತಾ ಇರ್ತಿದವ ನೀನು ಕುಂಕುಮ ಕೊಟ್ಟಿದ್ದಕ್ಕೆ ಹಬ್ಬದ ದಿವಸ? ನಂಗೆ ತುಂಬ ಖುಷಿ ಆಯ್ತಾಯಿತ್ತು. ಅದಕ್ಕೆ ನಮ್ಮ ಅಮ್ಮಗೆ ಇದೆಲ್ಲ ಅಕ್ಷಯದೆಲ್ಲ ಮಾಡಿದೆ. ನನಗೆ ಅಂತೂ ಫುಲ್ ಅಂತೂ ಹ್ಯಾಪಿ ಆಗ್ಬಿಡ್ತು. ಫುಲ್ ಹ್ಯಾಪಿ ಆಗ್ಬಿಡ್ತು ನಂಗೆ ಆಶೀರ್ವಾದ ಮಾಡಿದ್ದಕ್ಕ. ಏನಂತ ಆಶೀರ್ವಾದ ಮಾಡಿದೆ ಮಮ್ಮಗೆ? ಏನಂತ ಆಶೀರ್ವಾದ ಮಾಡಿದೆ ಮಮ್ಮಗೆ? ಕಾಪಾಡಪ್ಪ, ಎಲ್ಲರೂ ಒಳ್ಳೇದು ಮಾಡಪ್ಪ, ಒಳ್ಳೇದು ಮಾಡಪ್ಪ ಅಂತ ನಂಗೆ ಆಶೀರ್ವಾದ ಮಾಡಿದ್ಲಂತೆ ಗೈಸ್. ಓಕೆ, ಏನು ಸ್ಪೆಷಲ್ ಅಂತ ಏನಿಲ್ಲ. ನಮ್ಮ ಅತ್ತೆಯರ ಮನೆಗೆ ಹೋಗಿದ್ವಿ, ಸೊ ಹಂಗಾಗಿ ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಇಲ್ಲಿ ಸಿಂಪಲಾಗಿ ಮಾಡಿದ್ವಿ. ನಾನು ಪಲಾವ್ ಮಾಡಿದ್ದೆ, ಇಟ್ಬಿಟ್ಟು ಹಂಗೆ ಪೂಜೆ ಮಾಡಿದ್ವಿ. ಬರ್ತಾನೆ ಇಲ್ಲ, ಸ್ನಾನ ಮಾಡಿಲ್ಲ ಅಂತ ಬರ್ತಾನೆ ಇರಲಿಲ್ಲ ನೋಡಿ. ಅಪ್ಪ ಮಗಳು ಕೂತ್ಕೊಂಡು ಏನೋ ಮಾಡ್ತಾವ್ರೆ. ಬಾಗಿಲಿಗೆ ಈ ಥರ ರಂಗೋಲಿ ಹಾಕಿದ್ದೀನಿ. ಸಿಂಪಲಾಗಿ ದೀಪ ಉರಿತೈತೆ ನೋಡಿ. ಸಿಂಪಲ್ ಇಷ್ಟೇ ನಮ್ಮ ಮನೇಲಿ ಪೂಜೆ. ಬಾಗಿಲಿ ತೋರಣ ಸಿಂಪಲಾಗಿ ತೋರಣ ಕಟ್ಟಿದ್ದೀವಿ ನೋಡಿ. ನಿಮ್ಮ ಮನೇಲಿ ಯಾವ ಥರ ಪೂಜೆ ಅಂತ ಹೇಳಿ. ಇಲ್ಲಿ ನೋಡಿ ನಮ್ಮ ತುಳಸಿ ಕಟ್ಟೆ, ಸಣ್ಣ ಸಣ್ಣ ತುಳಸಿ ಎಲ್ಲ ಹುಟ್ಟಿದೆ ಗೈಸ್ ನೋಡಿ. ಇಲ್ಲಿ 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 ಎಲ್ಲ ಸಣ್ಣ ಸಣ್ಣ ತುಳಸಿ ಎಲ್ಲ ಹುಟ್ಟೈತೆ. ಇವಾಗ ತಿಂಡಿ ತಿನ್ಬೇಕು. ಬನ್ನಿ ಸರ್, ತಿಂಡಿ ತಿನ್ನೋಣ. ಹಲೋ ಮೇಡಮ್, ಲಕ್ಷ್ಮಿ ಅವರೇ, ನಮ್ಮನೆ ಮಹಾಲಕ್ಷ್ಮಿ ಇವರೇ ನೋಡಿ. ಕತೆತ್ತವ ಆಯ್ ಮಾಡು. ಹ್ಯಾಪಿ ವರಮಹಾಲಕ್ಷ್ಮಿ ಹೇಳು. ಹ್ಯಾಪಿ ವರಮಹಾಲಕ್ಷ್ಮಿ. ಅಲ್ಲ ಲಕ್ಷ್ಮಿ. ಓಕೆ ಗೈಸ್ ನೋಡಿ, ಈ ಥರ ರೆಡಿ ಆಗಿದ್ದೀನಿ. ಅವಾಗ ಫುಲ್ಲು ಸ್ನಾನ ಮಾಡ್ಕೊಂಡಿದ್ದೆಲ್ಲ ಟೈಮ್ ಆಗಿಬಿಡುತ್ತೆ, ರಾಹುಕಾಲ ಬಂದ್ಬಿಡುತ್ತೆ ಅಂದ್ಬಿಟ್ಟು ಪೂಜೆ ಮಾಡಿದೆ. ಸೊ ಹಂಗಾಗಿ ಇನ್ನೂ ರೆಡಿ ಆಗಿರಲಿಲ್ಲ. ಸುಮ್ಮನೆ ಕುಂಕುಮ ಇಟ್ಕೊಂಡು ಸ್ನಾನ ಮಾಡಿ ಬಟ್ಟೆ ಹಾಕೊಂಡು ಪೂಜೆ ಮಾಡಿದೆ. ಸೊ ಇವಾಗ ಈ ಥರ ರೆಡಿ ಆಗಿದ್ದೀನಿ. ಹೇಗೆ ಕಾಣಿಸ್ತೀನಿ ಅಂತ ಕಮೆಂಟ್ ಮಾಡಿ ಹೇಳಿ. ಓಕೆನಾ? ಇವತ್ತು ಬೆಳಗಿನ ಸಂಜೆವರೆಗೂ ಇದೇ ಸೀರಿಯಲ್ ಇರಬೇಕು ಅಂತ ಅಂದ್ಕೊಂಡಿದ್ವಿ. ಬೆಳಗಿನ ಪೂಜೆ ಮಾಡಿದ್ದಲ್ವ, ಸೊ ಸಂಜೆವರೆಗೂ ಹಿಂಗೆ ಇರೋಣ ಅಂತ. ನೋಡಿ ನಮ್ದು ಹಬ್ಬ ಎಲ್ಲ ಆದಮೇಲೆ ನೈಟು ಮೆಹಂದಿ ಹಾಕೋದು ಇದ್ದೀವಿ. ನನ್ನ ಮಗಳು ನನಗೆ ಹಚ್ಕೊಡ್ತಾವಳೆ, ಅವಳೇ ಹಾಕ್ಕೊಡ್ತಾವಳೆ. ಚೆನ್ನಾಗಿತ್ತು ನೋಡಿ. ನನ್ನ ಮಗಳು ಈ ವಯಸ್ಸಿಗೆ ಎಷ್ಟು ಚೆನ್ನಾಗಿ ಮೆಹಂದಿ ಹಚ್ಚುತ್ತಾಳೆ ಅಂತ. ನಿಂಗೆ ಖುಷಿ ಆಯ್ತಾ ಮಗಳೇ ಮೆಹಂದಿ ಹಾಕ್ಕೊಡ್ತಾ ಇರೋದು ನೀನು ನನಗೆ? ಹೌದು, ನನಗಂತೂ ತುಂಬ ಖುಷಿ ಆಯಿತು. ಆಮೇಲೆ ನಾನೇ ಹಾಕೊಂಡು ಮೆಹಂದಿನ, ಆಮೇಲೆ ನಂದಂತ ಅಮ್ಮ ಬುರ್ಸಕ್ಕಿಂತೂ ಫುಲ್ ಖುಷಿ ಆಯಿತು. ಫುಲ್ ಖುಷಿ ಆಯ್ತು ನನಗೆ ಬಿಡಿಸಿದ್ದು ನೋಡಿ. ನನಗೆ ಫ್ಲವರು ಎಲ್ಲ ಬಿಡ್ಸಕ್ ಬರುತ್ತೆ, ನಾನೇ ಕಲ್ತ್ಕೊಂಡಿದ್ದೀನಿ. ಆಮೇಲೆ ದೋಸೆ ಇಸಕ್ ಮಾತ್ರ ಬರುತ್ತೆ, ಆಮೇಲೆ ಮೆಹಂದಿ ಹಚ್ಚಕ್ಕೂ ಬರುತ್ತೆ, ಎಲ್ಲ ಮಾಡೋಕ್ಕೂ ಬರುತ್ತೆ. ಆದರೆ ಅಮ್ಮಂಗೆ ಮಾಡ್ತಾ ಏನು ಮಾಡುತ್ತೆ ಅಂತ ಗೊತ್ತಿಲ್ವಲ್ಲ ನೋಡಿ. ನನ್ನ ಮಗಳೂ ಈ ಥರ ಹಚ್ಕೊಂಡವಳೆ, ನನಗೆ ಈ ಥರ ಹಚ್ಕೊಟ್ಟವಳೆ. ತುಂಬ ಚೆನ್ನಾಗಿತ್ತು. ಈ ವಯಸ್ಸಿಗೆ ನೋಡಿ ಮೆಹಂದಿ ಕೋನ ಹಿಡ್ಕೊಂಡು ಇಷ್ಟು ಬಿಡಿಸ್ತಿದ್ದಾಳೆ ಅಂದ್ರೆ ಅವಳ ಕೆಪಾಸಿಟಿ ಎಷ್ಟಿದೆ ಅಂತ ನೋಡಿ. ಇವಾಗ ನಂಗೆ ಸಖತ್ ಖುಷಿ ಆಯಿತು. ಓಕೆ ಗೈಸ್, ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡ್ತಿದ್ರೆ ತುಂಬ ಧನ್ಯವಾದಗಳು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.